ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಬೆಳಗ್ಗೆ ಜ್ಯೂಸಿಂದ ತೋರಿಸ್ತಾ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಇದು ದಾಳಿಂಬೆ ಜ್ಯೂಸು. ಡಾಕ್ಟ್ರ್ ಹೇಳಿದ್ದಾರೆ ಕ್ಯಾಲ್ಸಿಯಂ ಎಲ್ಲ ಕಮ್ಮಿ ಉಂಟು, ಜ್ಯೂಸ್ ಎಲ್ಲ ಕುಡಿಬೇಕು ಅಂತ. ಹಾಗಂತ ಜ್ಯೂಸಿಗೆ ಸಕ್ಕರೆ ಎಲ್ಲ ಹಾಕಿ ಕುಡಿಲಿಕ್ಕೆ ಸಹ ಆಗೋದಿಲ್ಲ. ಈಗ ಅಮ್ಮ ಒಂದೊಂದು ಜ್ಯೂಸ್ ಮಾಡಿ ಅದು ಜ್ಯೂಸ್ ಮಾಡಿ ಜೀರಿಗೆ ಪುಡಿ ಬೇಗ ರಿಕವರಿ ಆಗಲಿ ಅಂತ. ಹೀಗೆ ಮಕ್ಕಳಿಗೆ ಒಂದು ಸಂಜೆಗೆ ಅದೊಂದು ತಿಂಡಿ ಮಾಡುವ ಅಂತ ತಿಂಡಿ ರೆಡಿ ಮಾಡ್ತಿದ್ದಾರೆ, ಬಜ್ಜಿ ಮಾಡುವ ಅಂತ. ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಪುಡಿ ಮಾಡಿ ಅದರೊಳಗೆ ಮೆಣಸಿನಕಾಯಿ ಬಜ್ಜಿ ಮೆಣಸು ಹೇಳ್ತಾರಲ್ಲ ಹಾಗೆ ಅದಕ್ಕೆ ತುಂಬಿಸಿ ಇಡ್ತಾಯಿದ್ದಾರೆ. ಎಲ್ಲ ಸಹ ಅವರಿಗೆ ಮೊಮ್ಮಕ್ಕಳಿಗೆ ಬಿಸಿ ಬಿಸಿ ಮಾಡಿಕೊಡೋದಂದರೆ ಭಾರಿ ಇಷ್ಟ. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಚಿಕ್ಕ ಒಂದು ಚರ್ಮುರಿ ಮಾಡ್ತೀನಿ ಅಂತ ಅವನು ಚರ್ಮುರಿ ಮಾಡಿ ಇದು ಬಜ್ಜಿ ಮೆಣಸು ಕಲಸಿ ಹಿಟ್ಟು ಕಲಸಿ ಒಂದು ಬೊತ್ತಿಗೆ ತುಂಬಿಸಿಟ್ಕೊಂಡು ಅದು ತೋರಿಸಿದ್ರೆ ಅದು ಡೈರೆಕ್ಟಾಗಿ ಮುಳುಗಿಸಿ ಹಾಗೆ ಎಣ್ಣೆಗೆ ಬಿಡಲಿಕ್ಕೆ ಒಳ್ಳೆಯದಾಗ್ತದೆ. ಮಂಡೆ ಕರ್ಸು ಮಾಡಿದ್ದಾರೆ ಹಾಗೆ ಸಹ ಅದನ್ನು ಮಾಡಿ ಎಣ್ಣೆಗೆ ಬಿಡ್ತಾರೆ. ಒಳ್ಳೆ ಕೋಟಿಂಗ್ ಆಗ್ತದೆ. ಈಗ ನಾವು ಒಂದು ತಪ್ಪಲೆಗೆ ಏನಾದರೂ ಮಿಕ್ಸ್ ಮಾಡಿಕೊಂಡ್ರೆ ಅತ್ತೆಗೆ ಎಷ್ಟು ಅರ್ಧ ಇಳಿದೋಗ್ತದೆ. ಇದು ನೋಡಿ, ಈಗ ತೆಗೆದ ತಕ್ಷಣ ಅದಕ್ಕೆ ಎಣ್ಣೆಗೆ ಬಿಡ್ಲಿಕ್ಕೆ ನೋಡಿ ಅದು ಹಾಗೆ ಅಂಟ್ಕೊಂಡಿರ್ತದೆ ಅಂತ ಕೆಲವೆಲ್ಲ ಮೆಥಡ್ ಕಲ್ತ್ಕೊಂಡು ಅದಕ್ಕೆ ಮೊಮ್ಮಕ್ಕಳೆಲ್ಲ ಮನೆಯಲ್ಲಿದ್ದರೆ ಏನಾದರೂ ಮಾಡಬೇಕು. ಇದು ಮಂಡಕ್ಕಿ ನೋಡಿ ಸ್ವಲ್ಪ ಇದು ಆಗಿದೆ ಅಂತೇಳಿ ಮಕ್ಕಳು ಬಿಸಿ ಮಾಡಲಿಕ್ಕೆ ಬಿಸಿ ಮಾಡಿ ಚರ್ಮುರಿ ಮಾಡೋದು. ಅದಕ್ಕೆ ಏನಾದರೂ ಒಂದು ಉಂಟು ಬೇಕಾಯ್ತು ನನಗೆ ಚರ್ಮುರಿ ಅದು ಇದು ಅಂದರೆ ಅದೆಲ್ಲ ಇಷ್ಟ. ಚರ್ಮುರಿ ಬಿಸಿ ಮಾಡ್ತಿದ್ದೇನೆ. ಸ್ವಲ್ಪ ಬಿಸಿ ಮಾಡಿದರೆ ಸ್ವಲ್ಪ ಬೆಚ್ಚಗಾದರೆ ಸ್ವಲ್ಪ ಬಿಸಿ ಅದು ಇದಾಗ್ತದೆ ಅಂತ ಎಂತ ಕ್ರಿಸ್ಪಿ ಆಗ್ತದೆ ಅಂತ ಸ್ವಲ್ಪ ಉಂಟು. ಅದು ಮೊನ್ನೆ ಡಿಮಾರ್ಟ್ ತಂದದ್ದು. ಮತ್ತು ಇದು ನಾಳಾಗೋದು ಬೇಡ ಅಂತ ಚರ್ಮುರಿ ಮಾಡ್ತಾಯಿದ್ದೇನೆ. ನಮ್ಮನ್ನು ಬಜ್ಜಿ ನೋಡಿ, ದೊಡ್ಡ ಬಜ್ಜಿ ನೋಡುವಾಗ ನನಗೆ ಆಸೆ ಆಗ್ತಾಯಿರ್ತದೆ. ಯಾಕಂದರೆ ಬಜ್ಜಿ ಎಲ್ಲ ತಿನ್ನಲಿಕ್ಕಿಲ್ಲ, ನಮಗೆ ಗಾಯ ಎಲ್ಲ ಗುಣ ಆಗಬೇಕಲ್ಲ. ಕಡಲೆ ಹಿಟ್ಟಿನೆಲ್ಲ ತಿನ್ನಲಿಕ್ಕಿಲ್ಲ ನಮಗೆ. ನೋಡುವಾಗ ತೊಡುವು ಆಗ್ತಾ ಉಂಟು ನನಗೆ ತಿನ್ನಬೇಕಲ್ಲ. ನನ್ನ ಮಗನ ಚರುಮುರಿ ಮಾಡಲಿಕ್ಕೆ ಎಲ್ಲ ಕಟ್ ಮಾಡ್ತಿದ್ದಾನೆ ನೋಡಿ. ಕಟ್ ಮಾಡಿ ಅವನಿಗೆ ಚರುಮುರಿ ಮಾಡೋದು ಇದೆಲ್ಲ ಕಬಾಬ್ ಮಾಡೋದೆಲ್ಲ ಭಾರಿ ಇಷ್ಟ. ಮಾತ್ರ ಅವನು ಮಾಡುವಾಗ ಯಾರು ಹತ್ತಿರ ಹೋಗ್ಬಾರ್ದು, ಈ ಥರ ಮಾಡಬೇಕಂತ ಮತ್ತೆ ತೋರಿಸ್ಕೊಟ್ಟಿದ್ದಾನೆ. ಅವನು ಕೆಲಸ ಮಾಡುವಾಗ ಮಾತ್ರ ಯಾರು ಸಹ ಹೋಗ್ಬೇಡ ಅಂತ ಚರುಮುರಿ ಮಾಡಿಕೊಡೋದು ಹೇಳಬೇಕು ಅಂತ ಏನಿಲ್ಲ ನೋಡಿ. ಎಲ್ಲರಿಗೂ ಗೊತ್ತಿರೋ ಚರುಮುರಿ ಮಾಡೋದು. ಅದಕ್ಕೆ ತೆಂಗಿನ ಸ್ವಲ್ಪ ಮೇಯ್ನ್ ಅದಕ್ಕೆ ತೆಂಗಿನೆಣ್ಣೆ ಹಾಕಬೇಕು. ಮತ್ತು ನೆಲಗಡಲೆ ಎಲ್ಲ ಬಿಸಿ ಮಾಡಿ ರೋಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆ ರುಚಿ ಆಗ್ತದೆ. ಎಲ್ಲರೂ ಒಂದು ಚರುಮುರಿ ಮೆಣಸಿನಕಾಯಿ ಬಜ್ಜಿ ತಿನ್ನುವಂಥ ಪೇಪರ್ ಕರ್ಲು ತಿನ್ನಬೇಕಾ? ಹೀಗೆಲ್ಲ ಬಡ್ದು ಗಿಡ್ದು ಬಡ್ದೆಲ್ಲ ಮಾಡೋದಂದರೆ ಭಾರಿ ಇಷ್ಟ. ಇಟ್ಕೊಂಡು ಬೀಚಿಗೆ ಹೋಗುವನಾ? ರೆಡಿ ಮಾಡಿ ಬಜ್ಜಿ ಚರ್ಮುರಿ ಎಲ್ಲ ರೆಡಿ ಆಗ್ತಾ ಉಂಟು. ಈ ಕ್ಯಾರೆಟ್ ಹಾಕಲಿಲ್ಲ ಅಂತ ಲಾಸ್ಟಿಗೆ ಒಂದು ಕ್ಯಾರೆಟ್ ಸಹ ತುರ್ದು ಹಾಕಿದೆ. ನಿಮ್ಮ ಮನೇಲಿ ಯಾರೆಲ್ಲ ಮಾಡ್ತಾರೆ ಕೆಲಸ? ಹೀಗೆ ಚರ್ಮುರಿ ಎಲ್ಲ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಅನ್ನೋ ಸಹ ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಸೆಕೆ ಆಗಿದೆ. ಎಲ್ಲ ಸೆಕೆ ಆಗಿ ಎಲ್ಲೂ ಕುತ್ಕೊಳ್ಳಿಕ್ಕೂ ಆಗಲ್ಲ. ಸಂಜೆ ಹಾಕೋದು ತುಂಬ ಉರಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಮಲ್ಕೊಂಡ್ರೆ ಈ ಸೆಕೆ ಈಗ ಶುರು ಆಯ್ತಲ್ಲ ಸೆಕೆ. ಈಗ ಬೆಳಗಿಂದ ಅಷ್ಟು ಪಾಸ್ ಮಾಡ್ಬೋದು. ಸಂಜೆ ಆಗೋದು ಎಲ್ಲ ಮಾಡೋದಂತ ಗೊತ್ತಿಲ್ಲ. ಯಾವಾಗ ಮಳೆಗಾಲದವರೆಗೆ ಇದೇ ಕಷ್ಟಪಡಬೇಕೇನೋ. ಅಡುಗೆ ಕೂಡ ರಣರಂಗ ಮಾಡಿಕೊಂಡು ಎಲ್ಲ ಇದು ಮಾಡ್ತಿದ್ದಾರೆ. ಅಮ್ಮನನ್ನು ತೋರಿಸಿ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ. ಈಗ ಅಮ್ಮ ಬ್ಯುಸಿ, ಈಗ ಅಮ್ಮ ಎಲ್ಲ ಕೆಲಸ ಮಾಡಬೇಕಲ್ಲ, ಹಾಗಾಗಿ ಬ್ಯುಸಿ ಇದ್ದಾರೆ. ಪ್ಲೇಟ್ ಇಟ್ಕೊಂಡು ನಿಂತ್ಕೊಂಡು ದೀಪ ಹಿಡ್ಕೊಂಡು ಬಾ ಅಂತ. ನಾನು 1 ತಿಂಗಳಾಯಿತು ಸ್ಟೆಪ್ಪಿಂದ ಕೆಳಗೆ ಇಡೋದು. ಹಾಗಾಗಿ ಕೆಳಗೆ ಬಂದಿದ್ದೆ. ಕೆಳಗೆ ಬಂದಾಗ ನೋಡುವಾಗ ಗಿಡ ಎಲ್ಲ ಆಚೆ ಈಚೆ ಆಗಿದೆ. ಕಾಕಡದಲ್ಲಿ ತುಂಬ ಕಾಕಡ ಹೋಗ್ಬಿಟ್ಟಿದೆ. ಕುತ್ಕೊಂಡೆಲ್ಲ ಸರಿ ಕಟ್ಟು ಹೂವೆಲ್ಲ ಕಟ್ಟಲಿಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ದಿನ ಹೋಗಲಿ ಅಂತೇಳಿ ನೋಡಿದೆ. ಎಲ್ಲ ಗಿಡ ಒಳ್ಳೆ ಚಿಗುರು ಬಂದಿದೆ. ಅಲ್ವೇರೆ ಗಿಡ ಎಲ್ಲ ಸಹ ಚಿಗುರು ಬಂದಿದೆ ನೋಡಿ. 1 ತಿಂಗಳಿಂದ ಹೊರಗೆ ಈಚೆಯಿಂದ ಬರಲೇ ಇಲ್ಲ ನಾನು. ಹಾಗೆ ಶಾಪಿಗೆ ಹೋಗೋದು, ಡಾಕ್ಟರ್ ಹತ್ರ ಹೋಗೋದು, ಹಾಗೆ ಬಂದು ಒಳಗೆ ಹೋಗಿ ಸೇರಿಕೊಳ್ಳೋದು. ಇದರೊಂದು ಚಿಕ್ಕ ಮೆಣಸಿನ ಗಿಡ ಆಗಿತ್ತು. ಅದು ದೊಡ್ಡದಾಗಿ ಎಷ್ಟು ಮೆಣಸು ಹಿಡಿದಿದ್ರೆ ನೋಡಲಿಕ್ಕೆ ತುಂಬ ಖುಷಿಯಾಗಿ ದೊಡ್ಡ ಬ್ಯಾಡಗಿ ಮೆಣಸು ಹೇಳ್ತಾರೆ. ಅದ್ರಲ್ಲಿ ಬೀಜ ಅಮ್ಮ ಹಾಕಿದ್ದಾರೆ. ಅದರಲ್ಲಿ ನೋಡಿ ಎಷ್ಟು ಮೆಣಸು ಹಿಡಿದಿದೆ. ಸುಮಾರು ಒಂದು ಗಿಡದಲ್ಲಿ ಒಂದು 20 ಮೆಣಸು ಹಿಡಿದಿದೆ. ಅದು ಗಿಡದಲ್ಲಿ ಕಾಣ್ತಾ ಉಂಟು ಅಂದ್ಕೊಂಡ್ಬಿಡ್ತೀನಿ ನೋಡಿ. ಕಾಣ್ತಾ ಉಂಟು ನೋಡಿ, ತುಂಬ ಮೆಣಸು ಹಿಡಿದಿದೆ. ಅದಕ್ಕೆ ಆಚೆ ಈಚೆ ಎಳ್ದು ಪಾಟೆಲ್ಲ ಹಾಳಾಗಿದೆ. ಇದು ನೋಡಿ, ಇದು ಮನೆ ಹತ್ರ ಇದ್ದರೆ ಇದೆಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ. ಎಂಥದ್ದು ಕೆಟ್ಟ ಹುಳ ಎಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೆಳೆಸಿ ಅಮ್ಮ ಮೇಲೆ ಇಟ್ಟಿದ್ದಾರೆ. ಬಟ್ಟೆ ತೊಳೆ ಕಲ್ಲಲ್ಲಿ ಇಟ್ಟಿದ್ದಾರೆ. ಬಿಸಿಲೆಲ್ಲ ತೊಳೆದು ಮೇಲೆ ಇಟ್ಟಿದ್ದಾರೆ ನೋಡಿ ಅಮ್ಮ. ಇಲ್ಲಿ ಎಂತ ಮಾಡ್ತಿದ್ದಾರೆ ಅಂದರೆ, ಗೆಣಸು ತಂದಿದ್ದರು ಸ್ವೀಟ್ ಪೊಟೊಟೊ, ಅದನ್ನು ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಅದಕ್ಕೊಂದು ಅದನ್ನು ಸಹ ಪುಡಿ ಮಾಡಿರಿ. ಮಕ್ಕಳಿಗೆ ಬರುವಾಗ ಸಂಜೆ ಬರುವಾಗ ಅವ್ರಿಗೆ ಏನಾದ್ರು ಒಂದು ತಿಂಡಿ ಮಾಡಿಡಬೇಕು. ಹಾಗೆಲ್ಲ ಒಂದೊಂದು ಮಾಡಿಡ್ತಾರೆ.
ಅದಕ್ಕೆ ಅಮ್ಮಮ್ಮ ಬಂದರೆ ಭಾರಿ ಖುಷಿ ಅವರಿಗೆ. ಸಂಜೆ ಬರುವಾಗ ಎಂತಾದರೂ ಬಿಸಿ ಬಿಸಿ ಮಾಡಿಡ್ತಾರೆ ಅಂತಲೇ ಖುಷಿ. ನೋಡಿ ಎಲ್ಲ ಮಾಡಿಟ್ಟಿದ್ದಾರೆ, ಭಾರಿ ಟೇಸ್ಟ್ ಆಗಿದೆ ಅಂತೆ. ಈ ಗೆಣಸೆಲ್ಲ ನಂಗೆ ತಿನ್ನಲಿಕ್ಕಿಲ್ಲಲ್ಲ, ಈಗ ನೋಡಿದ್ ಮಾತ್ರ, ಮುಟ್ಟಿ ನೋಡಬೇಕಷ್ಟೇ, ತಿನ್ನಲಿಕ್ಕಾಗೋದಿಲ್ಲ. ಇದು ನಂಜು ಅಂತ ಹೇಳ್ತಾರೆ, ತುಂಬ ನಂಜು ಅಂತ, ಹಾಗೆ ತಿನ್ನಲಿಲ್ಲ. ಭಾರಿ ಟೇಸ್ಟ್ ಆಗಿದೆ ಅಂತೆ, ಸ್ವೀಟಾಗಿ ಚೆನ್ನಾಗಿ. ನನಗೆ ತಿನ್ನಲಿಕ್ಕೆ ಆಗಲಿಲ್ಲ, ಆಗೋದಿಲ್ಲಲ್ಲ. ನನಗೆ ಸ್ವಲ್ಪ ನೀರುಳ್ಳಿ ಹಾಕಿ 2 ಮಾಡಿದ್ದಾರೆ ಪಕೋಡ ಟೈಪು. ಈರುಳ್ಳಿ ಬಜ್ಜಿಯಾಗಿ ಒಂದು 4 ಇಂದ 5 ಮಾಡಿಟ್ಟಿದ್ದಾರೆ. ಮಗಳನ್ನು ಸಹ ಬಿಡಲಿಕ್ಕಾಗೋದಿಲ್ಲಲ್ಲ, ಮಗಳು ಸಹ ಬೇಕಲ್ಲ, ನೀವು 2-4 ಮಾಡಿಟ್ಟಿದ್ದಾರೆ. ಅದು ನೋಡಿ ಎಷ್ಟು ಗಲೀಜಾಗಿರ್ತದೆ. ಬೆಳಿಗ್ಗೆ ಅವರನ್ನೆಲ್ಲ ತಿಂಡಿ ಮಾಡಿ ಕೊಟ್ಟು ಕಳಿಸುವ ಅಷ್ಟೊತ್ತಿಗೆ ಇಷ್ಟು ಗಲೀಜಾಗಿರ್ತದೆ ಅಡುಗೆ ಕೋಣೆ. ಅಮ್ಮ ಅದನ್ನೆಲ್ಲ ನಿಧಾನಕ್ಕೆ ಸರಿ ಮಾಡ್ಕೊಳ್ಳೋದು, ಎಲ್ಲ ನಿಧಾನದಲ್ಲಿ ನನ್ನ ಕೆಲಸ ಮಾಡಿಕೊಂಡು ಸರಿ. ಮನೆ ಅನ್ನೋಗೆ ಎಷ್ಟು ಕೆಲಸ ಇರ್ತದೆ ನಿಮ್ಗೆ ಗೊತ್ತೇ ಉಂಟಲ್ಲ. ನೋಡಿ ಇಷ್ಟು ರಗಳಾಗಿದೆ. ತಿಂಡಿ ಎಲ್ಲ ಮಾಡಿ ಅವರಿಗೆಲ್ಲ ಕೊಟ್ಟು ಕಳಿಸಿದ ನಂತರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ತುಂಬ ದಿನ ಆಯ್ತು ಮೆಹಂದಿ ಹಾಕಿ ಕೈಯಲ್ಲಿ ಹಚ್ಚಿ ತೋರಿಸಿ, ಕೈಯಲ್ಲಿ ತೆಗೆದು ತೋರಿಸಿ. ಮೆಹಂದಿಗೆ ನೋಡಿ ಎಷ್ಟು ಕಲರ್ ಬಂದಿದೆ. ಮನೆಯಲ್ಲಿ ಸ್ವಲ್ಪ ಸೊಪ್ಪು ಉಂಟು, ನೀರು ಹಾಕೋದೆಲ್ಲ ಹಾಳಾಗಿದೆ. ಇದಕ್ಕೊಂದು ನೀರುಳ್ಳಿ, ಒಂದು ಅಲೋವೆರಾ, ಒಂದು ಅರ್ಧ ಲಿಂಬೆ ಹಾಕಿದರೆ ಸಾಕು, ಒಳ್ಳೆ ಕಲರ್ ಬರ್ತದೆ ಮಾತ್ರ. ಈಗ ಕಡ್ದಿಟ್ಟಿದ್ದಾರೆ. ಅದಕ್ಕೆ ಹೇಳೋದು ಅಮ್ಮ ಬೇಕು, ಏನೇನು ಹಾಕಿದೆ ಅಮ್ಮ ಮೀನು ಇರಬೇಕು ಅಂತ. ನಾನು ಹೇಳ್ತೀನಿ, ಮಕ್ಕಳ ಆರೋಗ್ಯ ನೋಡ್ಕೊಳ್ಳೋದು ಅಂದರೆ ಮಂದಿರ ಅಲ್ವಾ. ನೋಡಿ ಬೆಳಗ್ಗೆ ದೀಪ ಹಾಕಿದ್ದು, ಸಂಜೆ 6:30-7 ಗಂಟೆ ದೀಪ ಉಂಟು. ಅದನ್ನು ತೋರ್ಸ್ಲಿಕ್ಕೆ ವಿಡಿಯೋ ಮಾಡಿದ್ದೀನಿ. ನಮಗೆ ಮಾತ್ರ ತಿನ್ನಲಿಕ್ಕೆ ತಿಂದು ಹೀಟ್ ಆಗ್ತದೆ ಅಂತೇಳಿ ಬೊಂಡ ಕುಡಿಲಿಕ್ಕೆ, ಬೊಂಡ ಕುಡಿದ್ರೆ ಒಂದಲ್ಲ ಒಂಚೂರು ಆಗುತ್ತೆ. ಅದಕ್ಕೆ ಮಜ್ಜಿಗೆ ಮಾಡ್ತೀನಿ ಅಂತ ಮಜ್ಜಿಗೆ ಮಾಡ್ತಿದ್ದಾರೆ. ಎಂತ ಉಂಟ ಮಜ್ಜಿಗೆಯಲ್ಲಿ ಸ್ವಲ್ಪ ಜಿಡ್ಡಿನಂಶ ಎಲ್ಲ ತೆಗೆದು ಖಾಲಿ ನೀರು ಮಜ್ಜಿಗೆ ಕುಡಿದ್ರೆ ತಂಪಾಗುತ್ತೆ ಅಂತ ನೀರು ಮಜ್ಜಿಗೆ ಮಾಡ್ತಾ ಇದ್ದಾರೆ. ನೋಡಿ ಅದಕ್ಕೆ ಹೇಳೋದು ಅಮ್ಮ ಬೇಕು ಅಂತ, ಇದಕ್ಕೆ ಹೇಳೋದಲ್ವ. ಅದಕ್ಕೆ ತಾಯಂದಿರು ಇದ್ದರೆ ಮಕ್ಕಳ ಆರೋಗ್ಯ ತುಂಬ ಸುಧಾರಿಸ್ತಾರೆ ಅಂತ ನೋಡ್ತಿದ್ದೀನಿ. ಇದಾಗಿದೆ ಇವತ್ತಿನ ವಿಡಿಯೋ. ಎಲ್ಲರೂ ನೋಡಿ ಎಂಜಾಯ್ ಮಾಡಿ.